ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತಿನ ಅಪ್ಡೇಟ್ ತುಂಬಾನೇ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಯಾರಪ್ಪ ಈ ಪ್ರಸಾದಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಟೆನ್ಷನ್ ಆಗಿರ್ತೀರಾ. ಎಲ್ರಿಗೂ ಕೂಡ ಇದೊಂದು ಕ್ವಶನ್ ಮಾರ್ಕ್ ಆಗಿತ್ತು, ಬೇರೆ ಯಾರು ಅಲ್ಲ, ಈ ಕನ್ನಡದಲ್ಲಿ ಮಜಾ ಟಾಕೀಸ್ ನಲ್ಲಿ ಆಕ್ಟಿಂಗ್ ಮಾಡಿರುವಂತಹ ರಾಘು ಅವರು ಒಂದು ಪ್ರಸಾದಿ ಕ್ಯಾರೆಕ್ಟರ್ ನಲ್ಲಿ ಆಕ್ಟ್ ಮಾಡಿದ್ದಾರೆ. ಭೂಮಿಗಂತೂ ರಾಘು ಅಂದ್ರೆ ತುಂಬಾ ಇಷ್ಟ. ಭೂಮಿಗೆ ತುಂಬಾ ಕಾಮಿಡಿ ಕೊಡುವಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು. ಭೂಮಿಗಂತೂ ರಾಘು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ. ನಿಮ್ಗೋಸ್ಕರ ಅವ್ರು ಯಾರು ಅಂತ ತೋರಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಹಾಗೇನೆ ನನ್ನ ಚಾನಲ್ ನ ಯಾರಾದ್ರೂ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿದ್ರೆ ಮಾತ್ರ ಮರಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಇನ್ನೇನು ಪ್ರಸಾದಿ ಬರ್ತಾನೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಭೂಮಿನ ಅಂದ್ರೆ ಮನಸ್ವಿನ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಿರ್ತಾಳೆ. ತುಂಬಾ ಚೆನ್ನಾಗಿ ಅಂದ್ರೆ ಒಂದು ರೇಷ್ಮೆ ಸೀರೆನ ಉಡಿಸ್ಬಿಟ್ಟು ಒಡವೆನೆಲ್ಲ ಹಾಕ್ಬಿಟ್ಟು ಪ್ರಸಾದಿಗೆ ಇಷ್ಟ ಆಗೋ ತರ ಎಲ್ಲಾ ತರಾನು ಕೂಡ ರೆಡಿ ಮಾಡ್ತಿರ್ತಾಳೆ. ಈ ಕಡೆ ನಿಂಗವಜ್ಜಿ ಮನಸ್ವಿನ ಅಂದ್ರೆ ಭೂಮಿನ. ಈ ಕಡೆ ಸತ್ಯನ ಮತ್ತೆ ಅಜಿತ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರ್ತಾರೆ. ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ, ಯಾರಪ್ಪ ಈ ಪ್ರಸಾದಿ ಅಂತ ಹೇಳ್ಬಿಟ್ಟು. ಇನ್ನೇನು ಈ ಕಡೆ ಪ್ರಸಾದಿ ಕೂಡ ಊರೊಳಗಡೆ ಬಂದಿದ್ದಾನಂತೆ. ಇನ್ನೊಂದು 5 ನಿಮಿಷದಲ್ಲಿ ಪ್ರಸಾದಿ ಎಂಟ್ರಿ ಕೊಡ್ತಾನೆ ಅಂತ ಕೇಳ್ಬಿಟ್ಟು ಈ ಕಡೆ ಕೇಶವನ ಹೆಂಡತಿ ಹೇಳ್ತಿರೋದ್ರಿಂದ ಎಲ್ಲ ಕೂಡ ವಿಷಯ ಗೊತ್ತಾಗ್ಬಿಟ್ಟು ಈ ಕಡೆ ಅಜಿತ್ ಅಂತೂ ಸಿಕ್ಕಾಪಟ್ಟೆ ಟೆನ್ಸ್ ಆಗಿರ್ತಾನೆ, ಫುಲ್ಲು ಟೆನ್ಷನ್ ಆಗಿರ್ತಾನೆ. ಈ ಕಡೆ ಸತ್ಯನ ಎಷ್ಟೇ ಕೂಡ ಸಮಾಧಾನ ಮಾಡ್ತಿದ್ರು ಕೂಡ ಈ ಕಡೆ ಅಜಿತ್ ಮಾತ್ರ ಬಾಲ ಸುಟ್ಟಿರೋ ಬೇಕಿಂತರ ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ. ಯಾರಪ್ಪ ಈ ಪ್ರಸಾದಿ ಬರ್ಲಿ, ಬಾ ಬಾ ನಿನ್ಗೊಂದ್ ಹಬ್ಬ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಕೋಪ ಮಾಡ್ಕೊಂಡು ಕೆಂಡ ಮಂಡಲ ಆಗಿರ್ತಾನೆ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಈ ನಿಂಗವಜ್ಜಿ ಆಗಿರ್ಬೋದು, ಚಂದ್ರಿಕಾ ಆಗಿರ್ಬೋದು, ಕೇಶವ ರಾಧಾ ಅಂದ್ರೆ ಕೇಶವನ ಹೆಂಡತಿ ರಾಧಾ ಆಗಿರ್ಬೋದು, ಎಲ್ರು ಕೂಡ ಈ ಈ ಕಡೆ ಪ್ರಸಾದಿ ಬರ್ತಾನೆ ಮನಸ್ಸಿನ ನೋಡೋಕೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಸಂಭ್ರಮದಲ್ಲಿ ಇರ್ತಾರೆ. ಭೂಮಿನ ಆ ತರ ರೆಡಿ ಮಾಡ್ಬೇಕು, ಈ ತರ ರೆಡಿ ಮಾಡ್ಬೇಕು, ನಮ್ ಪ್ರಸಾದ ನೋಡಿದ ತಕ್ಷಣನೇ ಮನಸ್ಸಿನ ಇಷ್ಟ ಆಗ್ಬಿಡ್ಬೇಕು, ಇನ್ನೇನು ವಾಲ್ಗ ಊದ್ಸೋದೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಕಾತುರದಿಂದ ಕಾಯ್ತಿರ್ತಾರೆ. ಈ ಕಡೆ ಪ್ರಸಾದಿ ಬರೋದು ದಾರಿನೇ ಕಾಯ್ತಾ ಇರ್ತಾರೆ. ಏನ್ ಗೊತ್ತಾ ಮಕ್ಳೇ, ನಮ್ ಪ್ರಸಾದಿ ಒಂಥರ ಮಗು ತರ ಆಡ್ತಾನೆ, ಆದ್ರೆ ಮನ್ಸು ಮಾತ್ರ ಮಗು ತರ ಸ್ವಲ್ಪ ಚೆಂಡು ತರ ಆಡ್ತಾನೆ ಅಷ್ಟೇ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಬಗ್ಗೆ ಈ ಕಡೆ ನಿಂಗವಜ್ಜಿ ಹೇಳ್ತಿರ್ತಾಳೆ. ಅಂದ್ರೆ ಈ ಕಡೆ ಪ್ರಸಾದಿ ಬಂದ್ಬಿಟ್ಟು ಒಂಥರ ವಿಚಿತ್ರವಾಗಿ ಬಟ್ಟೆಗಳನ್ನ ಹಾಕೊಳ್ತಾನೆ. ಅವನಿಗೆ ಇಷ್ಟ ಬಂದಾಗ ಯಾವ ತರ ಬಟ್ಟೆ ಹಾಕೊಬೇಕು ಆ ತರನ ಬಟ್ಟೆ ಹಾಕೊಳ್ತಿರ್ತಾನೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಕಡೆ ಪ್ರಸಾದಿ ಅವರು ಜಾಯ್ ಲೈಫ್ ಎಂಜಾಯ್ ಅನ್ನೋ ತರ ಒಂದು ಲೈಫ್ ಅನ್ನ ಎಂಜಾಯ್ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಮನಸ್ವಿನಿ, ನೀನಂತೂ ಪ್ರಸಾದನ ಮದ್ವೆ ಆಗೋದಕ್ಕೆ ಅದೃಷ್ಟ ಮಾಡಿದೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಮನಸ್ವಿನಿಗೆ ಹೇಳ್ತಿರ್ತಾರೆ. ಈ ಕಡೆ ನಿಂಗವಜ್ಜಿ ಇಷ್ಟೆಲ್ಲಾ ಹೇಳ್ತಿದ್ರು ಕೂಡ ಸಂಗೀತ ಆಗಿರ್ಬೋದು, ರಾಮು, ಶ್ರವಣು ಎಲ್ರು ಕೂಡ ಟೆನ್ಷನ್ ಆಗಿರ್ತಾರೆ. ಏನ್ರಿ ಈ ತರ ಹೇಳ್ತೀರಾ ಅತ್ತೆ, ಇನ್ನೇನು ಹುಡುಗ ನೋಡಕ ಮುಂಚೆನೆ ಮದ್ವೆನೆ ಫಿಕ್ಸ್ ಮಾಡೋ ತರ ಇದಾರಲ್ಲ, ಏನ್ರಿ ಕತೆ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಕೂಡ ರಾಮ್ ಹತ್ರ ಫುಲ್ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ತಡಿ ಸಂಗೀತ, ಏನಾಗುತ್ತೆ ನೋಡೋಣ, ಆಮೇಲೆ ಮುಂದಿನ ಯೋಚನೆ ಮಾಡೋಣ ಅಂತ ಈ ಕಡೆ ರಾಮ್ ಕೂಡ ಸಂಗೀತಂಗೆ ಸಮಾಧಾನ ಮಾಡ್ತಿರ್ತಾರೆ. ಆದ್ರೆ ಈ ಕಡೆ ಅಜಿತ್ ಮಾತ್ರ ಸಿಕ್ಕಾಬಟ್ಟೆ ತಕ ಅಂತ ಕುಣಿತಿರ್ತಾನೆ, ಅಂದ್ರೆ ಟೆನ್ಷನ್ ಅಲ್ಲಿ ತಕ ಅಂತ ಕುಣಿತಿರ್ತಾನೆ ಅಂತಾನೆ ಹೇಳ್ಬೋದು. ಈ ಕಡೆ ಅಂತೂ ಅಜಿತ್ ಪ್ರಸಾದಿ ಬರೋವರೆಗೂ ಫುಲ್ಲು ಒಳ್ಳೆ ಬಾಲ ಅದೇ ಸುಟ್ಟಿರುವಂತ ಬೆಕ್ಕು ತರ ಓಡಾಡ್ತಿರ್ತಾನೆ. ಆ ಕಡೆ ಈ ಕಡೆ ಎಷ್ಟೇ ಸತ್ಯ ಸಮಾಧಾನ ಮಾಡಿದ್ರು ಕೂಡ ಈ ಕಡೆ ಅಜಿತ್ ಮಾತ್ರ ಸಮಾಧಾನನೇ ಆಗ್ತಿರ್ಲಿಲ್ಲ. ಅಜಿತ್ ಸಿಕ್ಕಾಪಟ್ಟೆ ಟೆನ್ಷನ್, ಕೋಪ ದಗದಗ ಅಂತ ಉರಿತಿರುತ್ತೆ. ಇನ್ನೇನು ಪ್ರಸಾದಿ ಎದುರುಗಡೆ ಬಂದ್ರೆ ಸಾಕು, ಕೊಲ್ಲೆ ಮಾಡ್ಬೇಕು, ಕೊಂದು ಹಾಕ್ಬೇಕು ಅನ್ನೋಷ್ಟು ಸಿಟ್ಟು ಕೂಡ ಬರ್ತಿರುತ್ತೆ. ಯಾಕಂದ್ರೆ ಅಷ್ಟು ಅಪಾರವಾದ ಪ್ರೀತಿ ಕೂಡ ಭೂಮಿ ಮೇಲೆ ಇರುತ್ತೆ ಅಜಿತ್ಗೆ. ಆದ್ರೆ ಅಷ್ಟೆಲ್ಲ ಪ್ರೀತಿ ಇದ್ರು ಹೇಳ್ಕೋಬೇಕಾಗಿತ್ತು, ಆದ್ರೆ ಡೈರೆಕ್ಟರ್ ಗೊತ್ತಿಲ್ಲ ಇಷ್ಟೊಂದು ತಡವಾಗಿ ಮಾಡಿದ್ದಾರೆ. ಕೊನೆಗೂ ಕೂಡ ಅಜಿತ್ ತನ್ನ ಪ್ರೀತಿಯನ್ನ ಹೇಳ್ಕೊಡುವಂತ ಸಮಯ ಬಂದಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ನಡೀತೆ. ಇದೆಲ್ಲ ಆದ ನಂತರ ಇನ್ನೇನು ಭೂಮಿಗೆ ಅಂದ್ರೆ ಮನಸ್ವಿನಿಗೆ ಚೆನ್ನಾಗಿ ಸೀರೆ ಉಡಿಸಿ, ಚೆನ್ನಾಗಿ ಬೆಳ್ಳು ಕಾಣಿಸೋ ತರ ಸೀರೆ ಉಡಿಸಿ ಅಲಂಕಾರ ಮಾಡ್ತಿ ಅಂತ ಈ ಕಡೆ ನಿಂಗವಜ್ಜಿ ಕೇಶವನ ಹೆಂಡತಿಗಾಗಿರ್ಬೋದು, ದೇವಯ್ಯನಿಗೆ, ಸಂಗೀತಕ್ಕೆ ಎಲ್ರಿಗೂ ಕೂಡ ಆರ್ಡರ್ ಮಾಡ್ತಿದ್ರೆ ಅದೇ ತರ ಎಲ್ರು ಕೂಡ ಈ ಕಡೆ ಭೂಮಿಗೆ ರೇಷ್ಮೆ ಸೀರೆನ ಉಡಿಸಿ ತುಂಬಾ ಚೆನ್ನಾಗಿ ಒಂದು ಅಲಂಕಾರವನ್ನ ಕೂಡ ಮಾಡಿರ್ತಾರೆ. ಈ ಕಡೆ ಭೂಮಿ ಅಂತೂ ಕೇಳ್ಬೇಕಾ, ಬೇಕು ಅಂತಾನೆ ಹೇಳ್ಬಿಟ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಪ್ರಸಾದಿಗೆ ಇಂಪ್ರೆಸ್ ಮಾಡೋ ತರ ರೆಡಿ ಆಗಿರ್ತಾಳೆ. ಯಾಕಂದ್ರೆ ಇಲ್ಲಿ ಭೂಮಿಗೆ ಪ್ರಸಾದಿನ ನೋಡುವ ಒಂದು ಕುತೂಹಲ ಇರೋದಿಲ್ಲ, ಸಾಹೇಬ್ರ ಮನ್ಸಲ್ಲಿ ಏನಿದೆ ಆಚೆ ಹಾಕ್ಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ. ಅಂದ್ರೆ ಅಜಿತ್ ಮನ್ಸಲ್ಲಿ ಪ್ರೀತಿ ಇರುವಂತ ಒಂದು ವಿಚಾರವನ್ನ ಅವಳಿಗೆ ಗೊತ್ತಾಗಿರುತ್ತೆ. ಹಾಗಾಗಿ ಅಜಿತ್ ಸಾಹೇಬ್ರು ಮನ್ಸಲ್ಲಿ ಏನಿದೆ ಆ ಒಂದು ಪ್ರೀತಿ ಏನಿದೆ ಅದನ್ನ ಆಚೆ ಹಾಕ್ಲೇಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಹಾಗಾಗಿ ಏನೆಲ್ಲ ಮಾಡ್ತಾಳೆ ನೋಡಿ. ಇನ್ನೇನು ಈ ಕಡೆ ಪ್ರಸಾದಿ ಕೂಡ ಮನೆಗೆ ಎಂಟ್ರಿ ಕೊಡ್ತಾರೆ, ಬೇರೆ ಯಾರು ಅಲ್ಲ, ಮಜಾ ಟ್ಯಾಕ್ಸ್ ನಲ್ಲಿ ಆಕ್ಟಿಂಗ್ ಮಾಡಿರುವಂತಹ ರಾಘುನೇ ಈ ಕಡೆ ಪ್ರಸಾದಿ ಆಗಿರ್ತಾರೆ. ಈ ಪ್ರಸಾದಿ ಅವರು ತುಂಬಾ ಜೋಕರ್ ಅಂತಾನೆ ಹೇಳ್ಬೋದು. ಬರುವಾಗ ಬುಲೆಟ್ ಬೈಕ್ ಅಲ್ಲಿ ಬರ್ತಾರೆ. ಬುಲೆಟ್ ಬೈಕ್ ಅಲ್ಲಿ ತುಂಬಾ ಬಲೂನ್ಸ್ ಗಳನ್ನ ಕೂಡ ತಗೊಂಡ್ ಬರ್ತಾರೆ. ಯಾವ ರೇಂಜಿಗೆ ರೆಡಿ ಆಗ್ತಾರೆ ಅಂದ್ರೆ ಜೋಕರ್ ಇರ್ತಾರಲ್ವಾ ಆ ತರ, ಒಂದು ಬೊಂಬೆ ಮಾರುವಂತ ಜೋಕರ್ ಇರ್ತಾರಲ್ಲ ಆ ತರ ರೆಡಿ ಆಗ್ತಾರೆ. ಬೊಂಬೆಗಳನ್ನ ಇಟ್ಕೊಂಡು, ಕತ್ತಿಗೆ ದಪ್ಪ ಚೈನ್ ಹಾಕೊಂಡು, ಕೈಗೆ ದಪ್ಪ ಒಂದು ಬ್ರಾಸ್ಲೈಟ್ ನ ಹಾಕೊಂಡು, ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದು ಜೋಕರ್ ಅಂತಾನೆ ಹೇಳ್ಬೋದು. ಆ ತರ ರೆಡಿ ಆಗ್ಬಿಟ್ಟು ಬಂದಿರ್ತಾರೆ. ಈ ಕಡೆ ರಾಘು ಅಂದ್ರೆ ಪ್ರಸಾದಿ ಮನೆಗೆ ಎಂಟ್ರಿ ಕೊಟ್ಟಾಗ ಮನೆಯವರೆಲ್ಲರೂ ಕೂಡ ಅಂದ್ರೆ ಸಂಗೀತ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಇವನ, ಅಯ್ಯೋ ಏನಿದು ಜೋಕರ್ ತರ ಇದಾನಲ್ಲ ಅಂತ ಹೇಳ್ಬಿಟ್ಟು, ಒಳ್ಳೆ ಬೊಂಬೆ ಆಡ್ಸೋನ್ ತರ ಇದಾನಲ್ಲ, ಇವನ್ನ ಭೂಮಿ ಒಪ್ಕೋತಾಳ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಫುಲ್ಲು ಶಾಕ್ ಅಲ್ಲಿ ಇರ್ತಾರೆ. ಅಜಿತ್ ಅಂತೂ ಅವನ ಪ್ರಸಾದಿನ ನೋಡ್ಬಿಟ್ಟು ಫುಲ್ಲು ಶಾಕ್ ಅಲ್ಲಿ ಇರ್ತಾನೆ. ಭೂಮಿಗೆ ಇಷ್ಟವಾಗುವಂತ ಗುಣ ಅವನಲ್ಲಿ ಅಂದ್ರೆ
ಒಂದು ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ಯಾವ್ದು ಕೂಡ ಕಾಣಿಸ್ತಾ ರೀತಿ ಬಂದಿರ್ತಾನೆ. ಇನ್ನೇನು ಪ್ರಸಾದಿ ಎಂಟ್ರಿ ಆಗ್ತಿದೆ ಅಂತಾನೆ ಇವನೇನ ಪ್ರಸಾದ್ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಹೇಳಿದಾಗ ಹೂ ಕಣೋ ಇವನೇ ಪ್ರಸಾದಿ ಏನೋ ಕಮ್ಮಿ ಆಗಿದೆ ನನ್ನ ಪ್ರಸಾದಿನಲ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಗುಂಗಾಡ್ತಿರ್ತಾರೆ ಹೇಳ್ತಿರ್ತಾರೆ. ಈ ಕಡೆ ಪ್ರಸಾದಿ ಅಂತೂ ಒಳ್ಳೆ ಗಂಡ್ಸ್ ತರ ಅಲ್ಲ ಒಂಥರ ಹುಡುಗಿ ತರ ನಡ್ಕೋತಿರ್ತಾನೆ, ನುಲಿತಿರ್ತಾನೆ, ಒಂಥರ ವಿಚಿತ್ರವಾಗಿ ಆಡ್ತಿರ್ತಾನೆ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ನೋಡ್ಬಿಟ್ಟು ಈ ಕಡೆ ಅಜಿತ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಯಾಕಂದ್ರೆ ಇಂಥ ವ್ಯಕ್ತಿ ಭೂಮಿಗೆ ಇಷ್ಟವಾಗುವಂತ ಯಾವುದೇ ಗುಣ ಕೂಡ ಈ ವ್ಯಕ್ತಿನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ತಾನೆ. ಸತ್ಯಣ್ಣನ್ ಕೈ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ತೇನೆ, ಸತ್ಯಣ್ಣ ಇವನ್ ಅವನು ಜಾತ್ರೆನಲ್ಲಿ ಗೊಂಬೆ ಮಾರೋ ತರ ಇದಾನಲ್ಲ, ಇವನು ಭೂಮಿಗೆ ಇಷ್ಟ ಆಗ್ತಾನ? ಸಾಧ್ಯನೇ ಇಲ್ಲ. ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಮೆರಿತಿರ್ತಾನೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ತಾನೆ ಇವ್ರನ್ನ ಒಂದು ಡ್ರೆಸ್ಸಿಂಗ್ ಸೆನ್ಸ್ ನ ನೋಡ್ಬಿಟ್ಟು. ಈ ಕಡೆ ಪ್ರಸಾದಿ ಬಂದ್ಬಿಟ್ಟು ಹುಡುಗಿಯಲ್ಲಿ ಅಂದ್ಬಿಟ್ಟು ಗಾಬರಿನಲ್ಲಿ ಕೇಳ್ತಿರ್ತಾನೆ. ಅಂದ್ರೆ ಒಂಥರ ಆತುರದ ವ್ಯಕ್ತಿ ಅಂತಾನೆ ಹೇಳ್ಬೋದು, ಒಳ್ಳೆ ಹುಡುಗ ಅಂದ್ರೆ ಆತುರದ ವ್ಯಕ್ತಿ ಅಂತಾನೆ ಹೇಳ್ಬೋದು. ಈ ಸುಮ್ನೆ ಇರೋ ಪ್ರಸಾದಿ, ಹುಡುಗಿ ರೆಡಿ ಆಗ್ತಿದ್ದಾಳೆ, ಸ್ವಲ್ಪ ತಾಳ್ಮೆಯಿಂದ ಇರೋ ಅಂತ ಈ ಕಡೆ ನಿಂಗವಜ್ಜಿ ಕೂಡ ಪ್ರಸಾದಿಗೆ ಹೇಳ್ತಿರ್ತಾರೆ. ಅಜ್ಜಿ ನನ್ಗೆ ತುಂಬಾ ಕೆಲಸ ಇದೆ, ನನ್ಗೆ ವೆಯ್ಟ್ ಮಾಡೋಕೆ ಸಮಯ ಇಲ್ಲ, ನಾನು ತುಂಬಾ ಬಿಸಿ ಅಜ್ಜಿ, ಬೇಗ ಹುಡುಗಿನ ಕರ್ಸಿ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಕೂಡ ನಿಂಗವಜ್ಜಿಗೆ ಹೇಳ್ತಿರ್ತಾರೆ. ಇರೋಕಂತ ಸ್ವಲ್ಪ ತಾಳ್ಮೆಯಿಂದ ಇರೋ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಎಲ್ಲಿಗೂ ಕೂಡ ಭೂಮಿನ ಅಂದ್ರೆ ಮನಸ್ವಿನ ಕರ್ಕೊಂಡ್ ಬರ್ರೋ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಹೇಳ್ತಿರ್ತಾರೆ. ಈ ಕಡೆ ಅಜಿತ್ ಅಂತೂ ಯಾವ ಆಂಗಲ್ ಅಲ್ಲೋ ಸತ್ಯಣ್ಣ ಇವನು ನಮ್ ಭೂಮಿಗೆ ಮ್ಯಾಚ್ ಆಗ್ತಾನೆ? ಸಾಧ್ಯನೇ ಇಲ್ಲ, ಇವನೇ ಅಂತದ್ದು ಒಳ್ಳೆ ಜೋಕರ್ ತರ ಇದ್ದಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅಂತೂ ಸಿಕ್ಕಾಪಟ್ಟೆ ಹಿಗ್ಗಿ ಕುಣಿತಿರ್ತಾನೆ. ಆದ್ರೂ ಕೂಡ ಅಜಿತ್ಗೆ ಸ್ವಲ್ಪ ಭಯ ಆಗ್ತಿರುತ್ತೆ. ಯಾಕಂದ್ರೆ ಅವ್ನಿಗಿರುವಂತಹ ಆಸ್ತಿ ಪಾಸ್ತಿ ಆಗಿರ್ಬೋದು, ಎಜುಕೇಟೆಡ್ ಆಗಿರ್ತಾರೆ. ಹಾಗಾಗಿ ಎಲ್ಲಾದ್ರೂ ಬೈ ಮಿಸ್ ಆಗಿ ಭೂಮಿಗೆ ಲೈಫ್ ಸೆಟ್ಲ್ ಅನ್ನೋಂತ ಒಂದು ಭಾವನೆ ಬಂದಾಗ ಎಲ್ಲಾದ್ರೂ ಒಪ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅಜಿತ್ಗೆ ಒಳಗೊಳಗೆ ಒಂದು ಭಯ ಕಾಡ್ತಿರುತ್ತೆ. ಆದ್ರೂ ಕೂಡ ಇವನ ಒಂದು ನಡವಳಿಕೆ, ಇವನ ಒಂದು ಡ್ರೆಸ್ಸಿಂಗ್ ಸೆನ್ಸ್ ನ ನೋಡ್ಬಿಟ್ಟು ಭೂಮಿ ಇವನಂತೂ ಒಪ್ಕೊಳ್ಳೋಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹಿಗ್ಗಿ ಮೆರೆತಿರ್ತಾನೆ. ಈ ಕಡೆ ಅಜಿತ್ ಇನ್ನೇನು ಭೂಮಿನ ರೆಡಿ ಮಾಡಿಸ್ಕೊಂಡು ರೇಷ್ಮೆ ಸೀರೆನ ಉಡ್ಸ್ಬಿಟ್ಟು ಇನ್ನೇನು ರಾಘುಗೆ ಅಂದ್ರೆ ಪ್ರಸಾದಿಗೆ ತೋರ್ಸಕ್ಕೆ ಅಂತ ಬರ್ತಾರೆ ಮನಸ್ವಿನ ಅಂದ್ರೆ ಭೂಮಿನ. ಈ ಕಡೆ ಭೂಮಿನ ನೋಡ್ತಿದ್ದಂತೆನೆ ಈ ಕಡೆ ಪ್ರಸಾದ್ ಕಳ್ದೋಗ್ಬಿಡ್ತಾನೆ. ಅಜ್ಜಿ ನೀನ್ ನೋಡಿದ ಈ ಹುಡುಗಿ, ವಾವ್ ಅಜ್ಜಿ ಏನ್ ಸೂಪರ್ ಆಗಿದ್ದಾರೆ ಅಜ್ಜಿ, ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಅಜ್ಜಿ ನನ್ಗಂತೂ ಈ ಹುಡುಗಿ ಓಕೆ ಅಂತ ಹೇಳ್ಬಿಟ್ಟು ಪ್ರಸಾದ್ ಹೇಳ್ಬಿಡ್ತಾರೆ. ಒಂದೇ ಮಾತಲ್ಲಿ ಈ ಭೂಮಿನ ನೋಡ್ಬಿಟ್ಟು ಈ ಕಡೆ ಪ್ರಸಾದ್ ಓಕೆ ಅಂತ ಹೇಳ್ಬಿಡ್ತಾರೆ. ಮನೆಯವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಇರ್ತಾರೆ. ಅಜಿತ್ ಅಂತೂ ಪ್ರಸಾದ್ನ ಮಾತು ಕೇಳ್ಬಿಟ್ಟು ಏನ್ ಮಾಡ್ಬೇಕು ಅಂತ ತೋರ್ತಲೆ ವಿಲ ಅಂತ ಒದ್ದಾಡ್ತಿರ್ತಾಳೆ. ಸತ್ಯಣ್ಣಂಗಂತೂ ಅಜಿತ್ನ ಹೇಗ್ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ. ಈ ಕಡೆ ಭೂಮಿ ಬಂದ್ಬಿಟ್ಟು ಪ್ರಸಾದ್ನ ನೋಡ್ಬಿಟ್ಟು ಈ ಕಡೆ ಅಜ್ಜಿ ಇವನೇನ ಪ್ರಸಾದ್ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಇವನೇ ಪ್ರಸಾದಿ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಹೇಳ್ತಿರ್ತಾಳೆ. ಈ ಕಡೆ ಭೂಮಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಿರಲ್ಲ. ಯಾಕಂದ್ರೆ ಭೂಮಿಗೆ ಆತರ ಒಂದು ಡ್ರೆಸ್ಸಿಂಗ್ ಸೆನ್ಸ್, ಒಂದು ಬೊಂಬೆ ಆಟದಂತ ಒಂದು ಆತರ ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಭೂಮಿ ಶಾಕ್ ಆಗಿರ್ತಾಳೆ. ಈ ಮನಸ್ವಿನಿ ಇವನಿಗೆ ಎಷ್ಟು ಎಕರೆ ಆಸ್ತಿ ಇದೆ ಗೊತ್ತೇನೆ? ತಲೆ ಮಾರು ತಿಂದು ಮಲ್ಗುವಷ್ಟು ಆಸ್ತಿ ಇದೆ ಕಣೆ. ಇವನ ಮದ್ವೆ ಆದ್ರೆ ನೀನು ತುಂಬಾ ಜೀವನದಲ್ಲಿ ಸುಖವಾಗಿರ್ತೀಯ ಅಂತ ಈ ಕಡೆ ನಿಂಗವಜ್ಜಿ ಆಗಿರ್ಬೋದು, ಕೇಶವನ ಹೆಂಡತಿ ರಾಧಾ ಆಗಿರ್ಬೋದು, ಚಂದ್ರಿಕಾ ಆಗಿರ್ಬೋದು, ಎಲ್ರು ಕೂಡ ಭೂಮಿಗೆ ಇಂಪ್ರೆಸ್ ಮಾಡ್ತಿರ್ತಾರೆ. ಭೂಮಿ ಈ ಕಡೆ ಮನ್ಸನ್ನ ಚೇಂಜ್ ಮಾಡ್ಕೊತಿರ್ತಾಳೆ. ಚೇಂಜ್ ಅಂದ್ರೆ ಅಜಿತ್ಗೆ ಸ್ವಲ್ಪ ಚಮಕ್ ಕೊಡ್ಬೇಕು ಅಂತ ಚೇಂಜ್ ಮಾಡ್ತಿರ್ತಾಳೆ. ಆದ್ರೆ ಇಲ್ಲಿ ನಡೆಯೋದೇ ಬೇರೆ, ಭೂಮಿ ಅನ್ಕೊಳ್ಳೋದೇ ಬೇರೆ, ಇಲ್ಲಿ ನಡೆಯೋದೇ ಬೇರೆ. ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಗುತ್ತೆ. ಸೊ ಇಷ್ಟೆಲ್ಲ ಆಗತ್ತೆ. ಈ ಕಡೆ ಅದನ್ನ ನೋಡ್ಬಿಟ್ಟು ಮನೆಯವರೆಲ್ಲರೂ ಕೂಡ ಉಳಕೂ ಆಗದೆ ನುಂಗಕ್ಕೂ ಆಗದಲ್ಲೇ ಎಲ್ರು ಕಕ್ಕಾಬಿಕ್ಕಿಯಾಗಿ ನೋಡ್ತಿರ್ತಾರೆ. ಸಂಗೀತ ಆಗಿರ್ಬೋದು, ರಾಮು, ಶ್ರವಣು, ಎಲ್ರು ಕೂಡ ಮಯೂರಿ ಆಗಿರ್ಬೋದು, ಎಲ್ರು ಕೂಡ ಕಕ್ಕಾಬಿಕ್ಕಿಯಾಗಿ ನೋಡ್ತಿರ್ತಾರೆ. ಈ ಕಡೆ ಪ್ರಸಾದಿನ ಎಲ್ರು ಕೂಡ ಅವನ್ನ ನೋಡ್ಬಿಟ್ಟು ನಗ್ಬೇಕು ಆ ತರ ರೆಡಿ ಆಗ್ಬಿಟ್ಟು ಬಂದಿರ್ತಾರೆ ಈ ಕಡೆ ಪ್ರಸಾದಿಯವರು. ಆದ್ರೆ ಈ ಕಡೆ ಭೂಮಿ ಮಾತ್ರ ಇದು ಒಳ್ಳೆ ಅವಕಾಶ ಸಾಹೇಬ್ರೆ, ನಾನು ಪ್ರಸಾದಿನ ಒಪ್ಕೊಂಡ್ರೆ ನಿಮ್ ಮನಸ್ಸಲ್ಲಿರುವಂತ ಪ್ರೀತಿನ ನನ್ನ ಹತ್ರ ಹೇಳ್ಕೊತೀರಾ ತಾನೆ? ನನ್ಗೆಲ್ಲ ಗೊತ್ತಿದೆ, ಒಪ್ಕೋತೀರಾ ನನ್ನ ಹತ್ರ, ನನ್ ಮೇಲೆ ಇರುವಂತ ಪ್ರೀತಿನ ಒಪ್ಕೋತೀರಾ, ಎಲ್ಲ ಬಾಯ್ ಬಿಟ್ಟು ಹೇಳ್ತೀರಾ ಅಂದ್ಬಿಟ್ಟು ಇದು ಒಳ್ಳೆ ಅವಕಾಶ ಅಂತ ಹೇಳ್ಬಿಟ್ಟು ಭೂಮಿ ಒಳ್ಳೆ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡ್ಬಿಡ್ತಾಳೆ. ಈ ಕಡೆ ಪ್ರಸಾದಿ ನಾನು ಇಷ್ಟನ್ನ ಮನಸ್ವಿನಿ ಅಂತ ಪ್ರಸಾದಿ ಕೇಳಿದಾಗ ಈ ಕಡೆ ಮನಸ್ವಿನಿ ನಗ್ತಾ ಸುಮ್ನೆ ಸೈಲೆಂಟ್ ಆಗಿ ತಲೆ ಅಡಿ ಹಾಕೊಂತಾಳೆ. ಇದನ್ನೆಲ್ಲ ನೋಡ್ಬಿಟ್ಟು ಅಜಿತ್ ಸಹಿಸ್ಕೊಳಕ್ ಆಗ್ತಿರಲ್ಲ. ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಿರ್ತಾರೆ. ಈ ಕಡೆ ನಿಂಗವಜ್ಜಿ ಅಂತೂ ಒಂದೇ ಮಾತು ಹೇಳ್ತಾರೆ, ಇಷ್ಟ ಅಂತ ಕೇಳ್ತಿಯಲ್ಲೋ, ಅವಳ ಬಗ್ಗೆ ನಂಗೆ ಗೊತ್ತು, ಅವಳು ಮುದ್ದಾದ ಒಳ್ಳೆ ಹುಡುಗಿ, ಅವಳು ಸಂಸ್ಕಾರ ಇರುವಂತ ಹುಡುಗಿ, ನಾನು ಒಪ್ಕೊ ಅಂತ ಹೇಳಿದ್ರೆ ಅವಳು ಒಪ್ಕೋತಾಳೆ, ಮದ್ವೆ ಮಾಡ್ಕೊ ಅಂದ್ರೆ ಮದ್ವೆ ಆಗ್ತಾಳೆ ಅಂತ ಹುಡುಗಿ ಕಣೋ ಅವಳು ಅಂತ ಈ ಕಡೆ ನಿಂಗವಜ್ಜಿ ಕೂಡ ಬಿಲ್ಡಪ್ ಕೊಡ್ತಿರ್ತಾರೆ ಈ ಕಡೆ ಪ್ರಸಾದಿಗೆ. ಒಟ್ಟಾರೆಯಾಗಿ ಈ ಕಡೆ ಭೂಮಿಗೆ ನಿಂಗವಜ್ಜಿ ಮಾತನ್ನ ಕೂಡ ಮೀರಕ್ಕಾಗಲ್ಲ. ಅಜಿತ್ ಪ್ರೀತಿ ಬೇರೆ ಬೇಕು. ಈ ಕಡೆ ಪ್ರಸಾದ್ ಅದನ್ನು ಕೂಡ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರಲ್ಲ. ಒಳ್ಳೆ ಸಮಯ ಅಂತ ಹೇಳ್ಬಿಟ್ಟು ಅಜಿತ್ಗೆ ಅಂದ್ರೆ ಅಜಿತ್ ಮನಸ್ಸಲ್ಲಿರುವಂತ ಪ್ರೀತಿನ ಹೊರಹಾಕಕ್ಕೆ ಇದು ಒಳ್ಳೆ ಸಮಯ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಸ್ಕೆಚ್ ಆಗ್ತಿರ್ತಾಳೆ. ಅದೇ ತರ ಪ್ರಸಾದಿ ಇಷ್ಟ ಅನ್ನೋ ತರ ಸ್ಮೈಲ್ ಮಾಡ್ತಾಳೆ. ಪ್ರಸಾದಿಯುಳ್ಳ ಭೂಮಿಯ ಒಂದು ಸ್ಮೈಲ್ ನೋಡ್ಬಿಟ್ಟು ಕಳ್ದೋಗ್ಬಿಡ್ತಾನೆ. ಅಜ್ಜಿ ನನ್ಗೆ ಈ ಹುಡುಗಿ ಓಕೆ, ಯಾವಾಗ ಮದ್ವೆ, ಯಾವಾಗ ಡೇಟ್ ಫಿಕ್ಸ್ ಮಾಡ್ತೀರಾ, ಯಾವಾಗ ಡೇಟ್ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ತುಂಬಾ ಆತುರವಾಗಿ ಕೇಳ್ತಿರ್ತಾರೆ. ಅಯ್ಯೋ ಮೊಮ್ಮಗ್ನೆ ಯಾಕೋ ಇಷ್ಟ ಉತ್ತರ ಮಾಡ್ತಿದ್ಯಾ, ಸ್ವಲ್ಪ ಟೈಮ್ ಕೊಡು, ಆದಷ್ಟು ಬೇಗ ನಿನ್ಗೆ ಈ ಹುಡುಗಿ ಜೊತೆ ಮದ್ವೆ ಮಾಡೋತರ ನಾನ್ ಮಾಡ್ತೀನಿ, ಒಂದ್ 4 ದಿನ ಟೈಮ್ ಕೊಡು ಅಂತ ಈ ಕಡೆ ನಿಂಗವಜ್ಜಿ ಕೂಡ ಸಮಾಧಾನ ಮಾಡ್ತಿದ್ರೆ ನೋಡ್ಬಿಟ್ಟು ಅಜಿತ್ ಅಂತೂ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಇರ್ತಾರೆ. ಸಿಕ್ಕಾಪಟ್ಟೆ ಕೋಪದಲ್ಲಿ ಕೂಡ ಇರ್ತಾರೆ. ಭಯದಿಂದ ನಡುತ್ತಿರ್ತಾನೆ. ಯಾಕಂದ್ರೆ ಆಲ್ಮೋಸ್ಟ್ ಇನ್ನೇನು ಒಂದು ಒಪ್ಪಂದದ ಮದ್ವೆ ಕೂಡ ಗಡುವು ಮುಗ್ದೋಗಿರುತ್ತೆ. ಹಾಗಾಗಿ ಭೂಮಿ ಮೇಲೆ ಯಾವುದೇ ಕೂಡ ಅಧಿಕಾರ ಇರಲ್ಲ. ಹಾಗಾಗಿ ಭೂಮಿ ಇಲ್ಲಿ ಪ್ರಸಾದಿ ಜೊತೆ ಒಂದು ನಗೋದಾಗಿರ್ಬೋದು, ತಲೆ ಅಡಿ ಹಾಕೊಂಡಾಗಿರ್ಬೋದು, ಭೂಮಿ ಒಟ್ಟಾರೆಯಾಗಿ ಪ್ರಸಾದ್ ಓಕೆ ಅನ್ನೋ ಮಟ್ಟದಲ್ಲಿ ನಡ್ಕೋತಿರ್ತಾಳೆ. ಈ ಕಡೆ ನಿಂಗವಜ್ಜಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಮನೆಯವರೆಲ್ಲರೂ ಕೂಡ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಇರ್ತಾರೆ.
ಇನ್ನೇನು ಮದ್ವೆ ಫಿಕ್ಸ್ ಮಾಡುವಂತ ಸಮಯ ಬಂದೇ ಬಿಟ್ಟಿದೆ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ಒಂದು ಕಾಮಿಡಿ ಆಗಿದೆ ಈ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗ್ತಿರಲ್ಲ, ಸಿಕ್ಕಾಪಟ್ಟೆ ಕಾಮಿಡಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆನಲ್ಲಿ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.